ಇನ್ನು ರಾಜಮನೆತನಕ್ಕೆ ಸರ್ಕಾರ ನೀಡುವ ಗೌರವಧನಕ್ಕೆ ವಿರೋಧ ವ್ಯಕ್ತವಾಗಿದೆ. ಗೌರವಧನಕ್ಕೆ ವಿರೋಧ ವ್ಯಕ್ತಪಡಿಸಿರುವಂತಹ ಪ್ರೊಫೆಸರ್ ನಂಜರಾಜ ಅರಸ್ ಪ್ರತಿ ವರ್ಷ ದಸರಾ ಹಬ್ಬಕ್ಕೆ 36 ಲಕ್ಷ ನೀಡ್ತಾ ಇದ್ದಂತ ರಾಜ್ಯ ಸರ್ಕಾರದಿಂದ ಸಾರ್ವಜನಿಕ ಹಣ ಪೋಲು ಅಂತ ಆರೋಪ ಮಾಡಿದ್ದಾರೆ. ಸಂಪ್ರದಾಯದಂತೆ ನೀಡ್ತಾ ಇದ್ದೇವೆ ಎಂದಿರುವಂತಹ ರಾಜ್ಯ ಸರ್ಕಾರ ಇದು ಯಾವ ಸಂಪ್ರದಾಯ ಅಂತ ನಂಜರಾಜೆ ಅರಸ್ ಪ್ರಶ್ನೆ ಮಾಡಿದ್ದಾರೆ. RTI ಮೂಲಕ ಮಾಹಿತಿ ಪಡೆದಿರುವಂತಹ ನಂಜರಾಜೆ ಅರಸ್ ಸರ್ಕಾರವೇಕೆ ರಾಜಮನೆತನಕ್ಕೆ ತಲೆಬಾಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬಾರಿಯ ಹಣವನ್ನ ಕೊಡಗು ಸಂತ್ರಸ್ತರಿಗೆ ನೀಡುವಂತೆ ಆಗ್ರಹ ಪಡಿಸಿರುವಂತಹ ನಂಜರಾಜೆ ಅರಸ್ ಭವಿಷ್ಯದಲ್ಲಿ ಗೌರವಧನ ಕೊಡೋದು ನಿಲ್ಲಿಸುವಂತೆ ಆಗ್ರಹ ಮಾಡಿದ್ದಾರೆ. ಈಗಾಗಲೇ ರಾಜಮನೆತನಕ್ಕೆ ಸರ್ಕಾರ ತಲತಲಾಂತರದಿಂದ ಇನ್ಫ್ಯಾಕ್ಟ್ ಸಾಕಷ್ಟು ವರ್ಷಗಳಿಂದ ಈಗಾಗಲೇ ಗೌರವಧನವನ್ನು ನೀಡ್ತಾ ಇತ್ತು. ಆದರೆ ಇದಕ್ಕೆ ಈಗ ಆಕ್ಷೇಪ ವ್ಯಕ್ತವಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ದಿಲೀಪ್. ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಪ್ರಮುಖವಾಗಿ ನಂಜರಾಜೆ ಅರಸ್ ಯಾಕೆ ಈ ಥರ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಗೌರವಧನ ನೀಡೋದು ಬೇಡ ಅನ್ನೋದು ಸಂಪ್ರದಾಯ ಅಂತನಾ ಅಥವಾ ಇದು ಸಾಂವಿಧಾನಿಕ ವಿರೋಧಿ ಅಥವಾ ಪ್ರಜಾಪ್ರಭುತ್ವ ವಿರೋಧಿ ಅಂತನಾ? ಪ್ರಮೋದ್, ಏನು ಅಂತಂದ್ರೆ ಖಂಡಿತವಾಗ್ಲೂ ರಾಜಮನೆತನಕ್ಕೆ ಸರ್ಕಾರ ಪ್ರತಿ ವರ್ಷ 36 ಲಕ್ಷ ಗೌರವಧನವನ್ನ ನೀಡ್ತದೆ. ಏನು ದಸರಾ ಸಂದರ್ಭದಲ್ಲಿ ಈ ಒಂದು ಗೌರವಧನ ನೀಡ್ತಾರೆ. ಆದ್ರೆ ಈ ಒಂದು ಗೌರವಧನ ನೀಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರೊಫೆಸರ್ ನಂಜರಾಜ ಅರಸ್ ಅವರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾಕೆಯಾಗಿ ಈಗ ರಾಜಮನೆತನಕ್ಕೆ ತಲೆಬಾಗ್ಬೇಕು? ದಸರಾಕ್ಕೂ ಮತ್ತೆ ನಾಡ ಹಬ್ಬ ಎರಡು ಆಚರಣೆಗಳಿಗೆ ಏನು ಡಿಫ್ರೆನ್ಸ್ ಇದೆ. ಒಂದು ಕಡೆ ಏನು ಬೆಟ್ಟದಲ್ಲಿ ಪೂಜೆ ಮಾಡ್ತಾರೆ, ಆದ್ರೆ ಅರಮನೆಯಲ್ಲಿ ನಡೆಯುವಂತ ಕಾರ್ಯಕ್ಕೂ ಅದು ಖಾಸಗಿ ದರ್ಬಾರ್ ಆಗಿರುತ್ತೆ. ಅದಕ್ಕೆ ಯಾಕೆ ಈ ಒಂದು ಗೌರವಧನ ನೀಡಬೇಕು ಅನ್ನೋದು ಪ್ರೊಫೆಸರ್ ನಂಜರಾಜ ಅರಸ್ ಅವರ ಏನು ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈಗ ಸಾರ್ವಜನಿಕ ಹಣ ಸಾಕಷ್ಟು ರೀತಿಯಲ್ಲಿ ಪೋಲಾಗ್ತದೆ. ಕಳೆದ 5 ವರ್ಷದಿಂದ 1,36 ಲಕ್ಷವನ್ನ ಈಗಾಗಲೇ ಏನು ರಾಜಮನೆತನಕ್ಕೆ ನೀಡಿರ್ತಕ್ಕಂಥದ್ದು. ಈ ಒಂದು ಹಣವನ್ನು ಸಾಕಷ್ಟು ರೀತಿಯಲ್ಲಿ ಪೋಲಾಗಿದೆ ಅಂತಂದ್ರೆ ಈಗಾಗಲೇ ಕೋರ್ಟ್ ಮೂಲಕ ಹೋಗಿರ್ತಕ್ಕಂಥದ್ದು. ಇದನ್ನು ಪ್ರಶ್ನೆ ಮಾಡಿ ಈಗ ಪ್ರಮುಖವಾಗಿ ಈಗ ದಸರಾ ಬಂದಿದೆ. ಈ ಒಂದು ದಸರಾ ಸಂದರ್ಭದಲ್ಲಿ ಈಗ ಕೊಡಗಿನಲ್ಲಿ ಆಗಿರ್ತಕ್ಕಂತಹ ಅನಾಹುತಗಳಿಗೆ ಈಗ ಇಲ್ಲಿಗೆ ಏನು ರಾಜಮನೆತನಕ್ಕೆ 36 ಲಕ್ಷ ಕೊಡಬೇಕಾದಂತಹ ಹಣವನ್ನ ಕೊಡಗಿನ ಸಂತ್ರಸ್ತರಿಗೆ ನೀಡಬೇಕು ಅನ್ನೋದು ಕೂಡ ಈಗ ಸದ್ಯಕ್ಕೆ ಏನು ಹೇಳ್ತಾ ಇರ್ತಕ್ಕಂಥದ್ದು ನಂಜರಾಜ ಅರಸ್. ದಿಲೀಪ್, ಹಾಗೆ ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ, ಸಾಕಷ್ಟು ವರ್ಷಗಳಿಂದ ಅವರು ರಾಜಮನೆತನದ ಜೊತೆಗೆ ಇದ್ದವರು. ರೈಟ್, ಈಗ ದಿಲೀಪ್ ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ಈಗ ಪ್ರೊಫೆಸರ್ ನಂಜರಾಜೆ ಅರಸ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರೊಫೆಸರ್ ಅರಸ್ ಅವರೀಗ ನಿಜವಾಗ್ಲೂ ಈಗ ಸಾಕಷ್ಟು ಉತ್ತಮವಾದಂಥ ಪ್ರಶ್ನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಈಗ ಪ್ರಜಾಪ್ರಭುತ್ವ ಅಳವಡಿಸ್ಕೊಂಡಿದ್ದೀವಿ, ಅದ ಒಂದು ಸಂಪ್ರದಾಯ ಅನ್ನೋದು ಕೂಡ ಇದೆ. ಈ ಸಂಪ್ರದಾಯನ ಈಗ ಯಾಕೆ ಪ್ರೊಫೆಸರ್ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಈಗ ಕೇಳ್ಬರ್ತಾ ಇರುವಂಥ ಮಾತು. ಅಲ್ಲ ಪ್ರಮೋದ್, ಈಗ ನಾನು RTI ಕೇಳೋದು ಯಾಕೆ ಕೊಡ್ತೀರಿ ಅಂತ ಕೇಳಿದ್ರೆ ಹಿಂದಿನಿಂದ ನಡೆದು ಬಂದ ಹಣ ಕೊಡುವ ಸಂಪ್ರದಾಯವಂತೆ ಅಂತ ಹೇಳ್ತಾರೆ. ಹಣ ಕೊಡೋದು, ದಾನ ಕೊಡೋದು ಸಂಪ್ರದಾಯನ, ಲಂಚ ಕೊಡೋದು ಸಂಪ್ರದಾಯ ಆಗಿದೆ. ಇಲ್ಲಿ ಮೂಲಭೂತವಾಗಿ ಏನು ಅಂದ್ರೆ ನನ್ನ ಪ್ರಶ್ನೆ, ಅರಮನೆಯವರು ಈಗ ರಾಜಧಾನಿ 69ನೇ ಇಸ್ವಿಲಿ ರಾಜತ್ವ ರದ್ದಾದ ನಂತರ ಅವ್ರಿಗೆ ಕೊಡೋ ರಾಜಧನವನ್ನು ರದ್ದು ಮಾಡಿದ್ರು. ಅವರು ಸಾಮಾನ್ಯವಾದ ಮನುಷ್ಯರು. ಅರಮನೆ ಒಳಗೆ ಅವರೇನ್ ನವರಾತ್ರಿ ಆಚರಿಸ್ಕೊತಾರೆ ದಸರಾ ಅಂತ, ಅದವ್ರ ಖಾಸಗೆ. ನಾನು ನೀವು ನಮ್ಮನೆಯಲ್ಲಿ ನಿಮ್ಮನೆಯಲ್ಲಿ ಗೌರಿ ಹಬ್ಬ ಗಣೇಶ್ ಹಬ್ಬ ಆಚರಿಸ್ತಂಗೆ. ಆಮೇಲೆ ಇನ್ನೊಂದೇನ್ ಹೇಳ್ತಾರೆ, ದಸರಾದಲ್ಲಿ ರಾಜವಂಶಸ್ಥರು ನೀಡುವ ಸಹಕಾರಕ್ಕಾಗಿ ಅವ್ರದ್ದು ಏನೂ ಸಹಕಾರ ಇಲ್ಲ, ಏನೇನೂ ಸಹಕಾರ ಇಲ್ಲ. ಹಣ ಕೊಡುವ ಸಂಪ್ರದಾಯದಂತೆ ಈ ಸಂಪ್ರದಾಯ ಹಣ ಯಾಕೆ ಕೊಡ್ತೀರಿ? ಅರ್ಥ ಇಲ್ಲ. ಸರ್ಕಾರ ಹಿಂದೆ ನಾವು ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಸಾಮಂತ ರಾಜರುಗಳು ಅವ್ರಿಗೆ ಪ್ರತಿ ನವರಾತ್ರಿಯಲ್ಲೂ ಅವರು ಮುಂದೆ ಹೋಗಿ ನಮಸ್ಕಾರ ಮಾಡಿ ಕಪ್ಪ ಕೊಡ್ತಾ ಇದ್ರು. ಆಮೇಲೆ ಬ್ರಿಟಿಷ್ ಸಾಮ್ರಾಜ್ಯ ಬಂದಾಗ ವೈಸ್ರಾಯ್ ಮುಂದೆ ನಮ್ಮ ಎಲ್ಲಾ ಮಹಾರಾಜರು ಮೈಸೂರು ಮಹಾರಾಜರು ಸೇರಿ ಅವ್ರಿಗೆ ಪೊಗದಿ ಅಂತ ಕೊಡ್ತಾ ಇದ್ವಿ ಕಪ್ಪನೆ. ನಾವು 37 ಲಕ್ಷ ರೂಪಾಯಿ ಕೊಡ್ತಾ ಇದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ. ಆ ರೀತಿ ನಾವು ನಿಮ್ಮ ಆಶ್ರಿತ ಪಾಳೆಗಾರರು ಅನ್ನೋ ದೃಷ್ಟಿಯಿಂದ ಕೊಡ್ತಾ ಇದೀವಿ. ಈಗ ಪ್ರಜಾಪ್ರಭುತ್ವದಲ್ಲಿ ರಾಜತ್ವನ ಇದ್ದಿರುವಾಗ ಸರ್ಕಾರ ಯಾವುದೇ ಕಾರಣ ಇದೆ, ಸರ್ಕಾರಕ್ಕೆ ಗೊತ್ತಿಲ್ಲ ಏನ್ ಕಾರಣ ಯಾಕೆ ಕೊಡ್ತೀವಿ ಅಂತ. ಸಂಪ್ರದಾಯ ಹಿಂದಿನಿಂದ ನಡೆದು ಬಂದ ಏನ್ ನಡ್ಕೊಂಡ್ ಬಂದಿದೆ. 1998ರಲ್ಲಿ ಆಕ್ಟ್ 32 of 1998 ಜೆ.ಎಚ್. ಪಟೇಲ್ ಸರ್ಕಾರ ಇದ್ದಾಗ ಅರಮನೆಯನ್ನ ಸರ್ಕಾರ ವಶಕ್ಕೆ ತಗೊಳ್ತಾರೆ. ಅರಮನೆ ಅಂದ್ರೆ ಅರಮನೆಯ ಒಳಗಿರೋ ಸಮಸ್ತ ವಸ್ತು, ಫೋಟೋ, ಪೇಂಟಿಂಗ್ಗಳು, ಸಿಂಹಾಸನ, ದರ್ಬಾರು, ಒಡವೆಗಳು ಎಲ್ಲವನ್ನೂ ಸೇರಿ, ಅಂಬಾರಿ ಎಲ್ಲಾನು ಸೇರಿ ಈ ವಸ್ತುಗೆ ಇದು ಕಾನೂನು ಬಾಹಿರವಾಗಿ ಅರಮನೆಯವರ ವಶದಲ್ಲಿದೆ.
ಇಲ್ಲಿ ನನಗೇನು ಅನ್ಸುತ್ತೆ ಅಂದ್ರೆ ಇವರು ಪರೋಕ್ಷವಾಗಿ ಬಾಡಿಗೆ ಅಂಬಾರಿ ಇಸ್ಕೊಳ್ಳೋದಕ್ಕೆ ಬಾಡಿಗೆಯನ್ನ ಕೊಡ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ನನ್ಗೆ ಅನ್ಸೋದು. ಯಾಕೆಂದ್ರೆ ಇವ್ರು ಹಣ ಕೊಡದ್ರೆ ಇವರು ಅಂಬಾರಿ ಕೊಡೋಲ್ಲ. ಕಾನೂನು ಪ್ರಕಾರ ಸರ್ಕಾರದ ಆಸ್ತಿ. ಓಕೆ, ಧನ್ಯವಾದ ಪ್ರೊಫೆಸರ್ ನಮ್ಮ ಜೊತೆ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ.